ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ತಮಗೆಲ್ಲ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ 100 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ. ಮುಂದೆನೂ ಹಾಗೆಯೇ 1000 10,000 ಆಗ್ತಾರೆ ಅನ್ನೋ ಹೋಪ್ಸಲ್ಲಿ, ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇದ್ದರೆ ಅದೆಲ್ಲ ಬೇಗ ಸಕ್ಸಸ್ ಕಾಣ್ತೀನಿ ಅನ್ನೋ ಭರವಸೆಯಲ್ಲಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ತಮಗೋಸ್ಕರ. ಅದಕ್ಕಾಗಿ ತಾವೆಲ್ಲ ಯಾರು ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳು. ಫ್ರೆಂಡ್ಸ್, ನನ್ನ ಬ್ಲೌಸ್ನ ನಾನೇ ಸ್ಟಿಚ್ ಮಾಡ್ಕೊಳ್ಳೋದು ಮತ್ತು ಕುಚ್ಚು ಡಿಸೈನ್ ನಾನೇ ಮಾಡ್ಕೊಳ್ಳೋದು, ಆ ವಿಡಿಯೋ ಎಲ್ಲ ಮುಂದೆ ನಿಮಗೆ ಅಪ್ಲೋಡ್ ಮಾಡ್ತೇನೆ. ನಾನು ಸಾರಿ ಉಟ್ಕೊಂಡಿರೋದೆಲ್ಲ ತೋರಿಸಿದ್ದೀನಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ವಿಡಿಯೋದಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ಬಗ್ಗೆ ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. ಬಿಲ್ ಹೇಗಿರುತ್ತೆ, ಡ್ರೈ ಕ್ಲೀನ್ ಕೊಡಬೇಕಾದ್ರೆ ಏನೇನು ಪ್ರಿಕಾಷನ್ಸ್ನ ತಗೊಳ್ಬೇಕು, ಪೀಸ್ ನಂಬರ್ ಎಲ್ಲ ಹೇಗಿರುತ್ತೆ, ಬಾರ್ ಕೋಡು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸಾರಿಗೆ ನಾನು ಪ್ರಿನ್ಸಸ್ ಕಟ್ ಬೋಟ್ ನೆಕ್ ಇಟ್ಕೊಂಡು ಈ ಥರ ಡಿಸೈನ್ ಮಾಡಿದ್ದೀನಿ. ಎಂಡಿಂಗಲ್ಲಿ ಇದನ್ನು ತೋರಿಸ್ತೀನಿ. ನಾನು ಈ ಸ್ಯಾರಿನ ಮೈಸೂರಲ್ಲಿ ಫ್ಯಾಕ್ಟ್ರಿ ಶೋರೂಮಲ್ಲೇ ಪರ್ಚೇಸ್ ಮಾಡಿತ್ತು. ಮಾನಂದವಾಡಿಗೆ ಹೋಗೋ ರೋಡಲ್ಲಿ ಶೋರೂಮ್ ಇದೆಯಲ್ಲ, ಮೈಸೂರ್ದು ಸಿಲ್ಕ್ ಫ್ಯಾಕ್ಟ್ರಿ, ಆ ಶೋರೂಮಲ್ಲೇ ಈ ಸ್ಯಾರಿನ ಪರ್ಚೇಸ್ ಮಾಡಿದ್ದು. ಮೈಸೂರು ಸಿಲ್ಕ್ ಸ್ಯಾರಿನ ಈ ಥರ ಪೇಪರ್ ಬ್ಯಾಗ್ಗೆ ಹಾಕ್ಕೊಡ್ತಾರೆ ನೋಡಿ. ಅಲ್ಲಿ ಪ್ಯೂರ್ ಸಿಲ್ಕ್, ಪ್ಯೂರ್ ಗೋಲ್ಡ್ ಜೆರಿ ಸ್ಯಾರಿ ಅಂತ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ. ಸ್ಯಾರಿಲೂ ಮೆನ್ಷನ್ ಮಾಡಿರ್ತಾರೆ ಪ್ಯೂರ್ ಸಿಲ್ಕ್ ಸ್ಯಾರಿ, ಮತ್ತು ಪೀಸ್ ನಂಬರ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಅದು ತೋರಿಸ್ಕೊಡ್ತೀನಿ ನಿಮಗೆ, ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಯಾರಿದು ಬಾರ್ಡರ್ ಈ ಥರ ಇದೆ, ಈ ಥರ ಲೈನ್ ಬಂದಿದೆ ನೋಡಿ. ಇಲ್ಲಿ ಗೋಲ್ಡ್ ಸರಿ ಇದೆಯಲ್ಲ, ಈ ಗೋಲ್ಡ್ ಸರಿಗೆ ಪ್ಯೂರ್ ಗೋಲ್ಡ್ನ ಯೂಸ್ ಮಾಡಿರ್ತಾರೆ. ಅದರಿಂದ ಮೈಸೂರು ಸಿಲ್ಕ್ ಸ್ಯಾರಿ ತುಂಬ ಕಾಸ್ಟ್ಲಿ ಆಗೋದು. ಮತ್ತು ಪ್ಯೂರ್ ಸಿಲ್ಕ್ನೇ ಯೂಸ್ ಮಾಡಿರ್ತಾರೆ. ಒಂದು ಸೈಡು ಸ್ಯಾರಿ ಪೂರ್ತಿ ಈ ಥರ ಲೈನ್ದು ಬಾರ್ಡರ್ ಬಂದಿದೆ. ಇನ್ನೊಂದು ಸೈಡು ನಾವು ಟಗ್ ಮಾಡ್ತೀವಲ್ಲ, ಆ ಸೈಡು ಈ ಥರ ಸಿಂಗಲ್ ಎಳೆ ಥ್ರೆಡ್ನಲ್ಲಿ ಅಷ್ಟೇ ಜರಿ ಬಂದಿರೋದು. ಸುಮಾರು ಸ್ಯಾರಿಗೆ ಈ ಥರನೇ ಆಗಿರುತ್ತೆ, ಕೆಳಗಡೆ ಮಾತ್ರ ಬಾರ್ಡ್ರ್ ಇರುತ್ತೆ, ಇನ್ನೊಂದು ಕಡೆ ಲೈನ್, ಸಿಂಗಲ್ ಲೈನ್ ಅಷ್ಟೇ ಇರುತ್ತೆ. ಇನ್ನು ಮುಂದೆ ಇನ್ನೊಂದು ಸಾರಿನೂ ನಿಮಗೆ ಡಿಸ್ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಇದು ಪಲ್ಲು ಅಷ್ಟೇನು ರಿಚ್ ಆಗಿರೋದಿಲ್ಲ. ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಈ ಥರ ಲೈನ್ದು ಪಲ್ಲು ಬಂದಿರುತ್ತೆ. ಆಡು ಭಾಷೆಲಿ ಇದನ್ನು ಕಡ್ಡಿ ಪಲ್ಲು ಅಂತ ಹೇಳ್ತಾರೆ. ಈ ಥರ ಲೈನ್ ಬಂದಿರುತ್ತೆ, ಕಡ್ಡಿ ಥರ ಬಂದಿರುತ್ತಲ್ವ, ಅದಕ್ಕೆ ಕಡ್ಡಿ ಪಲ್ಲು ಅಂತ ಹೇಳ್ತಾರೆ ನೋಡಿ. ಈ ಪಲ್ಲುಲುವೆ ಇಲ್ಲಿ ಝರಿ ಬಂದಿದೆ ಅಲ್ವಾ, ಲೈನ್ ಝರಿ ಬಂದಿದೆ ಅಲ್ವಾ, ಇದೆಲ್ಲವೇ ಪ್ಯೂರ್ ಗೋಲ್ಡಲ್ಲೇ ಮಾಡೋದು. ಸ್ಯಾರಿ ಪೂರ್ತಿ ಪ್ಯೂರ್ ಗೋಲ್ಡು ಮತ್ತು ಪ್ಯೂರ್ ಸಿಲ್ಕಲ್ಲೇ ಮಾಡಿರೋದು. ಮೈಸೂರು ಸಿಲ್ಕ್ ಸ್ಯಾರಿಗೆ ಯಾಕಪ್ಪ ರೇಟ್ ಜಾಸ್ತಿ ಅಂತಂದರೆ, ಇಲ್ಲಿ ಗೋಲ್ಡ್ ಸರಿ ಬಂದಿದೆ ಅಲ್ವಾ, ಅಲ್ಲಿಗೆ ಪ್ಯೂರ್ ಗೋಲ್ಡ್ ಯೂಸ್ ಮಾಡಿರ್ತಾರೆ, ಆದ್ದರಿಂದ ರೇಟ್ ಜಾಸ್ತಿ. ನಿಮಗೆ ಚಿನ್ನದ ರೇಟು ಜಾಸ್ತಿ ಆದಂಗೆ ಮೈಸೂರು ಸಿಲ್ಕ್ ಸ್ಯಾರಿ ರೇಟು ಜಾಸ್ತಿ ಆಗುತ್ತೆ. ಯಾಕೆ ಅಂತ ನಿಮಗೆ ಗೊತ್ತಾಗಿರಬೇಕಲ್ವ, ಗೋಲ್ಡ್ ಸರಿ ಯೂಸ್ ಮಾಡಿರೋದ್ರಿಂದ ನಿಮಗೆ ಗೋಲ್ಡ್ ರೇಟ್ ಜಾಸ್ತಿ ಆದಂಗೆ ಮೈಸೂರು ಸಿಲ್ಕ್ ಸ್ಯಾರಿ ರೇಟು ಜಾಸ್ತಿ ಆಗುತ್ತೆ ನೋಡಿ. ಬಾಡಿ ಈ ಥರ ಪ್ಲೈನ್ ಬಂದಿದೆ ನೋಡಿ. ಇಲ್ಲಿ ಮೇಲ್ಗಡೆ ನಾವು ಟಗ್ ಮಾಡ್ತೀವಲ್ಲ, ಅಲ್ಲಿ ಈ ಥರ ಸಿಂಗಲ್ ಲೈನ್ ಬಂದಿದೆ ನೋಡಿ. ಇಲ್ಲಿ ಸ್ಯಾರಿ ಮೇಲೆ ಪ್ಯೂರ್ ಮೈಸೂರು ಸಿಲ್ಕ್, 100% ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಬರೆದಿರ್ತಾರೆ ನೋಡಿ. ಇದು ಪೀಸ್ ನಂಬರು KSIC A037159 ಅಂತಿದೆಯಲ್ಲ, ಇದು ಪೀಸ್ ನಂಬರು. ಇದು ಕಾರ್ಡ್ ಮೇಲೂ ಮೆನ್ಷನ್ ಮಾಡಿರ್ತಾರೆ ಮತ್ತು ಬಾರ್ ಕೋಡಲ್ಲೂ ಮೆನ್ಷನ್ ಮಾಡಿರ್ತಾರೆ ನೋಡಿ. ಅಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ, ಪ್ರತಿಯೊಂದು ಸ್ಯಾರಿಗೂ ಬೇರೆ ಪೀಸ್ ನಂಬರ್ ಇರುತ್ತೆ ನೋಡಿ, ಅದನ್ನೇ ಅಲ್ಲಿ ಮೆನ್ಷನ್ ಮಾಡಿರೋದು ನೋಡಿ. ಕಾರ್ಡ್ ಮೇಲುವೆ A037159 ಅಂತ ಮೆನ್ಷನ್ ಮಾಡಿರ್ತಾರೆ ನೋಡಿ. ಇಲ್ಲೂ ಸ್ಯಾರಿ ಮೇಲುವೆ ಪ್ಯೂರ್ ಮೈಸೂರು ಸಿಲ್ಕ್ ಅಂತ ಮೆನ್ಷನ್ ಮಾಡಿರ್ತಾರೆ ನೋಡಿ. ಇದು ಬಿಲ್ಲಲ್ಲೆಲ್ಲ ಮೆನ್ಷನ್ ಮಾಡಿರ್ತಾರೆ. ನಾವು ಯಾವ ಶೋರೂಮಲ್ಲಿ ತೊಗೊಂಡ್ವು, ಎಷ್ಟು % ಡಿಸ್ಕೌಂಟ್ ಆಗಿದೆ ಅಂತೆಲ್ಲ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ನಾವು ಅಮೌಂಟ್ ಪೇ ಮಾಡೋದಕ್ಕೆ ಅವರು ಕಾರ್ಡೇ ಬೇಕು ಅಂತ ಅಂದರು. ನಾವು ಡೆಬಿಟ್ ಕಾರ್ಡಲ್ಲೇ ನಾವಿಲ್ಲಿ ಪೇ ಮಾಡಿದ್ದು. ಇಲ್ಲಾಂದರೆ ಅಮೌಂಟ್ ಕೊಡಿ, ಇಲ್ಲ ಅಂತಂದರೆ ಡೆಬಿಟ್ ಕಾರ್ಡಲ್ಲಿ ಮಾಡಬೇಕು ಅಂತ ಹೇಳಿದ್ರು ನೋಡಿ. ಈ ಬಿಲ್ಲಲ್ಲಿ ರೈಟ್ ಸೈಡಲ್ಲಿ ಇದು ISI ಮಾರ್ಕೆಲ್ಲ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಮತ್ತು ಇದು ಫ್ಯಾಕ್ಟ್ರಿ ಔಟ್ಲೆಟ್ ಶೋರೂಮು ಮಾನಂದವಾಡಿ ಇದೆಯಲ್ಲ, ಅಲ್ಲಿ ಆ ಫ್ಯಾಕ್ಟ್ರಿಯಲ್ಲೇ ಒಂದು ಶೋರೂಮ್ ಇದೆ, ಫ್ಯಾಕ್ಟ್ರಿ ಶೋರೂಮು, ಅದನ್ನು ಮೆನ್ಷನ್ ಮಾಡಿದ್ದಾರೆ ನೋಡಿ. ಅಲ್ಲೇ ನಾವು ಪರ್ಚೇಸ್ ಮಾಡಿದ್ದು ನೋಡಿ. ಇಲ್ಲಿ ನಾವು ಡೆಬಿಟ್ ಕಾರ್ಡಲ್ಲಿ ಪರ್ಚೇಸ್ ಮಾಡಿದ್ದೀವಿ, ಅದನ್ನು ಮೆನ್ಷನ್ ಮಾಡಿದ್ದಾರೆ. ಸೇಲ್ಸ್ ಟೈಪು ಡೆಬಿಟ್ ಕಾರ್ಡಲ್ಲಿ ಮಾಡಿದ್ದಾರೆ ಅಂತ ಅದನ್ನು ಮೆನ್ಷನ್ ಮಾಡಿರ್ತಾರೆ. ಈ ಸ್ಯಾರಿ ಪ್ರೈಸು 16,808 ರೂಪಾಯಿ. 10% ಡಿಸ್ಕೌಂಟ್ ಆಗಿದೆ, ಅಂದರೆ 10% ಡಿಸ್ಕೌಂಟ್ ಆಗಿ 15,884 ರೂಪಾಯಿ ಆಗಿದೆ
ನೋಡಿ ಅಲ್ಲಿ ಬಿಲ್ಲಲ್ಲಿ ಮೆನ್ಷನ್ ಮಾಡಿರ್ತಾರೆ, ಸ್ಯಾರಿನ ಪರ್ಚೇಸ್ ಮಾಡಿದ್ಮೇಲೆ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಿಲ್ಲ ಅಂತ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ನೋಡಿ ಅಲ್ಲಿ ಈ ಸ್ಯಾರಿ ನಾವು ಪರ್ಚೇಸ್ ಮಾಡಬೇಕಾದ್ರೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಟ್ಯಾಕ್ಸ್ ಕೊಟ್ಟಿದ್ದೀವಿ ಅದನ್ನು ಮೆನ್ಷನ್ ಆಗಿರುತ್ತೆ ಬಿಲ್ಲಲ್ಲಿ, ಮತ್ತು ಸೇಲ್ಸ್ಮ್ಯಾನ್ ಯಾರು ಅದನ್ನೂ ಅಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ನೋಡಿ ಡೆಲಿವರ್ಡು ಮತ್ತು ನೋ ಎಕ್ಸ್ಚೇಂಜ್ ಅಂತಲೂ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಈ ಥರ ಪೇಪರ್ ಬ್ಯಾಗ್ಗೆ ಹಾಕ್ಕೊಡ್ತಾರೆ. ಈ ಬ್ಯಾಗ್ ಮೇಲೆ ಎಲ್ಲೆಲ್ಲಿ ಶೋರೂಮ್ಗಳಿದೆ ಆ ಶೋರೂಮ್ಗಳದ್ದೆಲ್ಲ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಎಲ್ಲ ಕೊಟ್ಟಿರ್ತಾರೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ಸ್ಕ್ರೀನ್ ಶಾಟ್ ತೊಗೊಂಡು ಬೇಕಾದ್ರೆ ನಿಮ್ಗೆ ಯಾವುದು ನಿಯರೆಸ್ಟ್ ಪ್ಲೇಸ್ ಇದೆ ಅಲ್ಲೋಗಿ ನೀವು ವಿಸಿಟ್ ಮಾಡಬಹುದು. ಹಾಗೂ ನಿಮ್ಗೇನಾದರೂ ಡೌಟ್ ಆಯಿತು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಒಂದು ಸೈಡು ಕನ್ನಡದಲ್ಲೇ ಎಲ್ಲ ಡೀಟೇಲ್ಸು ಮೆನ್ಷನ್ ಮಾಡಿರ್ತಾರೆ, ಇನ್ನೊಂದು ಸೈಡ್ ಬಾಕ್ಸ್ದು ಇನ್ನೊಂದು ಸೈಡ್ ಇರುತ್ತಲ್ಲ ಅಲ್ಲಿ ಇಂಗ್ಲೀಷಲ್ಲಿ ಎಲ್ಲ ಡೀಟೇಲ್ಸು ಮೆನ್ಷನ್ ಆಗಿರುತ್ತೆ. ಶೋರೂಮ್ಗಳೆಲ್ಲ ಮೈಸೂರು, ಬೆಂಗಳೂರು, ಚನ್ನಪಟ್ಟಣ, ದಾವಣಗೆರೆಯಲ್ಲೆಲ್ಲ ಇದೆ, ಹೈದರಾಬಾದಲ್ಲೂ ಇದೆ. ನಿಮಗೆ ತೋರಿಸ್ಕೊಡ್ತೀನಿ ಅಡ್ರೆಸ್, ನಿಮಗೆ ಅಲ್ಲೇ ಬೇಕಾದ್ರೆ ನೀವು ಸ್ಕ್ರೀನ್ ಶಾಟ್ ತೊಗೊಂಡು ಹೋಗಿ ವಿಸಿಟ್ ಮಾಡಬಹುದು. ನೋಡಿ ಇಲ್ಲಿ ಅಡ್ರೆಸ್ಗಳನ್ನ ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ, ನೀವು ಬೇಕಾದ್ರೆ ಸ್ಕ್ರೀನ್ ಶಾಟ್ ತೊಗೊಂಡು ಫೋನ್ ನಂಬರು ಅಲ್ಲೇ ಮೆನ್ಷನ್ ಆಗಿರುತ್ತೆ, ಫೋನ್ ಮಾಡಿಬಿಟ್ಟು ಬೇಕಾದ್ರೆ ನೀವು ವಿಸಿಟ್ ಮಾಡಬಹುದು. ನೀವು ಮೈಸೂರು ಸಿಲ್ಕ್ ಸ್ಯಾರಿನ ಹೇಗೆ ಡ್ರೈ ಕ್ಲೀನ್ ಮಾಡಬಹುದು ಮತ್ತು ಪ್ರಿಕಾಷನ್ಸ್ ಎಲ್ಲ ಕಾರ್ಡಲ್ಲಿ ಮತ್ತು ಪೇಪರ್ ಬ್ಯಾಗ್ ಸ್ಯಾರಿ ಹಾಕ್ಕೊಟ್ಟಿರ್ತಲ್ಲ ಒಂದು ಕವರು ಅದ್ರದ್ದು ಬ್ಯಾಕ್ ಸೈಡಲ್ಲೂ ಕೊಟ್ಟಿರ್ತಾರೆ. ಆ ಡೀಟೇಲ್ಸ್ ಎಲ್ಲ ತೋರಿಸ್ಕೊಡ್ತೀನಿ ನಿಮಗೆ. ವಿಡಿಯೋನ ಅದಕ್ಕೆ ಸ್ಕಿಪ್ ಮಾಡಿದೆ ನೋಡಿ, ನೀವು ಸ್ಕಿಪ್ ಮಾಡಿದ್ರೆ ನಿಮ್ಗೆ ಯಾವುದೂ ಅರ್ಥ ಆಗೋದಿಲ್ಲ. ಸಾರಿ ಕುಚ್ಚು ವೀಡಿಯೋಸು, ಬ್ಲೌಸ್ ಎಂಬ್ರಾಯ್ಡ್ರಿ ವೀಡಿಯೋಸು, ಮೋಟಿವೇಶನ್ ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡಿದ್ದೀನಿ ಮತ್ತು ಗ್ಯಾರಂಟಿ ಸ್ಕೀಮ್ಸ್ದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಸೆಪ್ರೇಟ್ ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಈ ಸ್ಯಾರಿಗೆ ಹೇಗೆ ನಾನು ಕುಚ್ಚು ಹಾಕ್ತೆ ಅನ್ನೋ ವೀಡಿಯೋನು ಅಪ್ಲೋಡ್ ಮಾಡ್ತೀನಿ. ಇದಕ್ಕಿನ್ನೂ ಕುಚ್ಚು ಹಾಕಿಲ್ಲ ಸ್ಯಾರಿಗೆ, ಯಾವ ಥರ ಡಿಸೈನ್ ಮಾಡಿದೆ ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವೀಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ನೋಡಿ ಇಲ್ಲಿ ಕೇರ್ ಫಾರ್ ಎಕ್ಸ್ಪೆನ್ಸಿವ್ ಮೈಸೂರು ಸಿಲ್ಕ್ ಅಂತೇಳಿ ಮೆನ್ಷನ್ ಮಾಡಿರ್ತಾರೆ, ಹೇಗೆ ಅದನ್ನು ಕೇರ್ ತೊಗೊಳ್ಬೇಕು ಅಂತ. ನೀವು ಬೇಕಾದ್ರೆ ಸ್ಕ್ರೀನ್ ಶಾಟ್ ತೊಗೊಂಡು ಇದನ್ನು ಓದ್ಕೊಳ್ಳಿ. ನೋಡಿ ಡ್ರೈ ಕ್ಲೀನ್ ರೆಕಮೆಂಡೆಡ್ ಅಂತ ಮೆನ್ಷನ್ ಮಾಡಿರ್ತಾರೆ. ಮೈಲ್ಡ್ ಸೋಪು ಮತ್ತು ಶಾಂಪೂ ಅಥವಾ ರೀಟಾ ಅಂತ ಅಂದರೆ ಅಂಟ್ವಳದ ಮಾತ್ರ ಯೂಸ್ ಮಾಡಬೇಕು ವಾಷಿಂಗ್ಗೆ ಅಂತಲೂ ಮೆನ್ಷನ್ ಮಾಡಿರ್ತಾರೆ. ನೆರಳಲ್ಲೇ ಸ್ಯಾರಿನ ಒಣಗಿಸ್ಬೇಕು ಅಂತಲೂ ಮೆನ್ಷನ್ ಮಾಡಿದ್ದಾರೆ. ಸ್ಯಾರಿನ ನೀವು 2-3 ತಿಂಗಳಿಗೊಂದ್ಸಲ ಹೊರಗಡೆ ತೆಗೆದು ಗಾಳಿಗೆಲ್ಲ ಹಾಕಿದ್ರೆ ಬೆಸ್ಟ್ ಅನಿಸುತ್ತೆ, ಅದನ್ನ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯಾವಾಗಲೂ ಕಬೋರ್ಡ್ ಒಳಗೆ ಇಡಬೇಡಿ ಅಂತ. ಆಮೇಲೆ ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕಬೇಡಿ, ವೈಟ್ ಕ್ಲಾತ್ ಬಟ್ಟೆಯಲ್ಲಿ ಅಂದರೆ ಬಿಳಿ ಬಟ್ಟೆಯಲ್ಲಿ ಸುತ್ತಿಡಿ. ಮತ್ತು ನ್ಯಾಫ್ತಲಿನ್ ಬಾಲ್ಸ್, ಜಿರಳೆ ಉಂಡೆ ಅಂತೀವಲ್ಲ ಅದನ್ನೆಲ್ಲ ಹಾಕಬೇಡಿ ಅಂತಲೂ ಮೆನ್ಷನ್ ಮಾಡಿರ್ತಾರೆ. ನೀವು ಬೇಕಾದ್ರೆ ಸ್ಕ್ರೀನ್ ಶಾಟ್ ತೊಗೊಂಡು ಓದ್ಕೊಳ್ಳಿ. ಐರನ್ನು ಅಷ್ಟೇ ಮೀಡಿಯಮ್ ಅಥವಾ ಲೋ ಹೀಟಲ್ಲೇ ಐರನ್ ಮಾಡಬೇಕು ಮತ್ತು ಬಿಳಿ ಬಟ್ಟೆಯಲ್ಲೇ ಸುತ್ತಿ ಅಂದರೆ ವೈಟ್ ಕ್ಲಾತಲ್ಲೇ ರ್ಯಾಪ್ ಮಾಡಿ ಇಡಬೇಕು ಅಂತಲೂ ಮೆನ್ಷನ್ ಮಾಡಿರ್ತಾರೆ. ಮತ್ತು ಸ್ಟ್ರಾಂಗ್ ಪರ್ಫ್ಯೂಮ್ನು ಯೂಸ್ ಮಾಡಬಾರ್ದು ಅಂತಲೂ ಆ ಕಾರ್ಡಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಸ್ಯಾರಿಗೆ ಗುಡ್ ಸ್ಮೆಲ್ ಬರಲಿ ಅಂತ ಸ್ಟ್ರಾಂಗ್ ಪರ್ಫ್ಯೂಮ್ನೆಲ್ಲ ಯೂಸ್ ಮಾಡಬಾರ್ದು. ಅಲ್ಲಿ ನೋಡಿ ಸ್ಟ್ರಾಂಗ್ ಪರ್ಫ್ಯೂಮ್ನು ಯೂಸ್ ಮಾಡಬಾರ್ದು ಅಂತಲೂ ಮೆನ್ಷನ್ ಮಾಡಿದ್ದಾರೆ. ಆ ಥರ ಪರ್ಫ್ಯೂಮ್ಸ್ ಎಲ್ಲ ಯೂಸ್ ಮಾಡಬೇಡಿ. ಸಾಫ್ಟ್ ವಾಟರೇ ಯೂಸ್ ಮಾಡಬೇಕು, ಅಂದರೆ ಬೋರ್ ವಾಟರ್ನೆಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಮತ್ತು ಬಿಸಿ ನೀರನ್ನೂ ಹಾಕಬಾರ್ದು ವಾಷಿಂಗ್ಗೆ. ನಿಮ್ಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹೇಗೆ ಅದನ್ನು ಪ್ರಿಸರ್ವ್ ಮಾಡ್ಕೊಳ್ಬಹುದು, ಮೈಸೂರು ಸಿಲ್ಕ್ನ ಏನೇನು ಪ್ರಿಕಾಷನ್ಸ್ನ ತೊಗೊಳ್ಬೇಕು ಅನ್ನೋ ವೀಡಿಯೋನ ನೆಕ್ಸ್ಟ್ ವೀಡಿಯೋನು ನಾನು ಬೇಕಾದರೆ ಅಪ್ಲೋಡ್ ಮಾಡ್ತೀನಿ. ಮತ್ತು ಈ ಸ್ಯಾರಿಗೆ ನಾನು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ, ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ ಎಂಡಿಂಗಲ್ಲಿ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಈ ಸ್ಯಾರಿಗೆ ಕುಚ್ಚು ಹಾಕೋ ವೀಡಿಯೋನು ಅಪ್ಲೋಡ್ ಮಾಡ್ತೀನಿ, ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಬೇಕು, ಆಗ ನಾನು ಹಾಕೋ ವೀಡಿಯೋ ನಿಮ್ಗೆ ಯಾವುದು ಮಿಸ್ ಆಗೋದಿಲ್ಲ. ಈ ಸ್ಯಾರಿಗೆ ನಾನು ಕಾಂಟ್ರಾಸ್ಟ್ ಆಗಿರಲಿ ಅಂದ್ಬಿಟ್ಟು ಪಿಂಕ್ ಇದೆ ಅಲ್ವಾ ಈ ಸ್ಯಾರಿ, ಅದಕ್ಕೆ ನಾನು ಗ್ರೀನ್ ಕಲರ್ಲಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಬೋಟ್ ನೆಕ್ ಇಟ್ಕೊಂಡು. ಪ್ರಿನ್ಸಸ್ ಕಟ್ ಬೋಟ್ ನೆಕ್ ಬ್ಲೌಸ್ ಇದು. ಅಲ್ಲೆಲ್ಲ ಕುಂದನೆಲ್ಲ ಸ್ಟಿಕ್ ಮಾಡಿದ್ದೀನಿ ಮತ್ತು ಹ್ಯಾಂಗಿಂಗ್ ಬೀಡ್ಸ್ ಎಲ್ಲ ಹಾಕಿದ್ದೀನಿ. ಹಿಂದೆ ಅಲ್ಲಿ ಓವಲ್ ಶೇಪ್ ಇದೆಯಲ್ಲ ಅಲ್ಲಿಗೆ ಮತ್ತು ಆ ಸ್ಲೀವ್ಸ್ಗೆಲ್ಲ ಹಾಕಿದ್ದೀನಿ. ಮುಂದೆ ಒಂದು ಫೋಟೋದಲ್ಲಿ ನಿಮಗೆ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ನೋಡಿ ಇದು ಸ್ಟಾರ್ ಆಫ್ ಮೈಸೂರವರು ಶುಕ್ರವಾರ ನಾವು ಹೋಗಿದ್ದಾಗ ತೆಗೆದಿದ್ದಂಥ ಫೋಟೋ ಇದು. ಈ ಥರ ಟೈಪ್ಸ್ ಎಲ್ಲ ಸ್ಯಾರೀಸ್ ಇತ್ತು. ಲಾಸ್ಟ್ ವಿಡಿಯೋದಲ್ಲೂ ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೈಸೂರು ಕ್ರೇಪ್ ಸಿಲ್ಕು ಮತ್ತು ಸ್ಯಾರಿ ಕುಚ್ ಡಿಸೈನ್ನ ಯಾವ ಥರ ಮಾಡ್ಕೊಂಡ್ರೆ ಬೆಟರು ಮೈಸೂರು ಸಿಲ್ಕ್ ಸ್ಯಾರಿಗೆ ಮತ್ತು ಸಿಲ್ಕ್ ಸ್ಯಾರಿಗೆ ಅನ್ನೋ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಲಾಸ್ಟ್ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ದೆ, ಅಲ್ಲೂ ಸ್ಯಾರಿ ಕಲೆಕ್ಷನ್ ತೋರಿಸಿದ್ದೆ. ಈ ವಿಡಿಯೋದಲ್ಲೂ ಸ್ವಲ್ಪ ಕ್ವಿಕ್ ಆಗಿ ತೋರಿಸ್ತೀನಿ. ಲಾಸ್ಟ್ ವಿಡಿಯೋ ಯಾರು ನೋಡಿದ್ದಾರೆ ಅವರು ಬೇಜಾರು ಮಾಡ್ಕೊಳ್ಬೇಡಿ. ನೋಡಿ ನಾನು ಡಿಸ್ಕೌಂಟ್ ಸೇಲಲ್ಲಿ ತಗೊಂಡಂಥ ಸ್ಯಾರಿ ಇದು. ಇದಕ್ಕೆ 23,300 ಚಿಲ್ಲರೆ. ನೋಡಿ ಇದು ಬ್ಲೌಸು, ಹ್ಯಾಂಗಿಂಗ್ಸ್ ಎಲ್ಲ ಆ ಥರ ಸ್ಲೀವ್ಸ್ಗೂ ಹಾಕಿದ್ದೀನಿ ಮತ್ತು ಬ್ಯಾಕ್ ಸೈಡ್ಗೂ ಆ ಥರ ಡಿಸೈನ್ ಮಾಡಿದ್ದೀನಿ. ಬ್ಯಾಕ್ ಸೈಡ್ಗೂ ಬೀಡ್ಸ್ ಹಾಕಿದ್ದೀನಿ. ಈ ಫೋಟೋದಲ್ಲಿ ಬಂದಿಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ನೀವು ನೋಡಿದ್ರಲ್ಲ ಸ್ಯಾರಿ ತೋರಿಸಿದ್ನಲ್ಲ ಪಿಂಕ್ ಕಲರ್ ಸ್ಯಾರಿ, ಅದಕ್ಕೆ ಈ ಥರ ಕುಚ್ಚು ಡಿಸೈನ್ ಮಾಡಿದ್ದೀನಿ.
ಈ ಕುಚ್ಚು ಡಿಸೈನ್ ಕುಚ್ಚು ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ದೇನಾದ್ರು ಸಜೆಷನ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ನಾನು ಅಪ್ಗ್ರೇಡ್ ಮಾಡ್ಕೊಳ್ತೀನಿ. ಲಾಸ್ಟ್ ವಿಡಿಯೋದಲ್ಲೂ ಬಿಲ್ಲೆಲ್ಲ ತೋರಿಸಿದ್ದೀನಿ ನನ್ನ ಸ್ಯಾರಿ ಎಷ್ಟಾಗಿದೆ ಅಂತ. ನೋಡಿ, ಇದೇ ನನ್ನ ಸ್ಯಾರಿ ನಾನು ಡಿಸ್ಕೌಂಟಲ್ಲಿ ತೊಗೊಂಡಿದ್ದು. ನನಗೆ 7,000 ಚಿಲ್ಲರೆ ಅಷ್ಟು ಡಿಸ್ಕೌಂಟ್ ಸಿಕ್ಕಿದೆ. ಅಂದರೆ 7,000 ಅಷ್ಟು ಕಡಿಮೆ ಆಗಿದೆ ನನಗೆ. ನೋಡಿ, ಇದು ಫ್ರೈಡೇ ತೆಗೆದಂಥ ಫೋಟೋ. ಇದು ಡಿಸ್ಕೌಂಟ್ ಸೇಲ್ ಇದ್ದಾಗ. ನೋಡಿ, ಫಸ್ಟ್ ಬ್ಯಾಚ್ಗೆ ಹೋದವ್ರು ಇವರು ಒಬ್ಬೊಬ್ಬರೇ 8-10 ಸ್ಯಾರಿಗಳನ್ನ ಇಟ್ಕೊಂಡ್ಬಿಟ್ಟಿರ್ತಾರೆ. ನೋಡಿ, ಆ ಥರ ಪ್ರಿಂಟೆಡ್ಡು ಮತ್ತು ಚೆಕ್ಸಲ್ಲೂ ಸ್ಯಾರೀಸ್ ಇತ್ತು. ನೋಡಿ, ಶಾಪ್ ಓಪನ್ ಆಗೋಕ್ಕೂ ಮೊದಲೇ ಈ ಥರ ಗೇಟಲ್ಲೇ ಕಾಯ್ಕೊಂಡು ನಿಂತಿದ್ರು. ಆಮೇಲೆ ಶಾಪ್ ಓಪನ್ ಆದಮೇಲೂ ಕ್ಯೂ ಅಲ್ಲಿ ಈ ಥರ ನಿಂತಿದ್ರು. 10 ಗಂಟೆಗೆ ಶಾಪ್ ಓಪನ್ ಆಗೋದು. ಲಾಸ್ಟ್ ವಿಡಿಯೋದಲ್ಲೆಲ್ಲ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡಿ. ಎಂಡ್ ಸ್ಕ್ರೀನು ಮತ್ತು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ನೋಡಿ, ಇದೆಲ್ಲ ಡಿಸ್ಕೌಂಟ್ ಸೇಲಲ್ಲಿ ಇದ್ದಂಥ ಸ್ಯಾರಿಗಳು. ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದೀನಿ, ಆ ವಿಡಿಯೋನ ಚೆಕ್ ಮಾಡಿ. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು 1000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿ. ಮುಂದೆ ಒಳ್ಳೆ ವಿಡಿಯೋ ಕೊಡೋದಕ್ಕೆ ನಾನು ನಿಮಗೆ ಪ್ರಯತ್ನ ಪಡ್ತೇನೆ. ನೋಡಿ, ನಾನು ಪಿಂಕ್ ಕಲರ್ ಸ್ಯಾರಿ ತೋರಿಸೋದ್ನಲ್ವ ಡೀಟೇಲ್ ಆಗಿ, ಆ ಸ್ಯಾರಿನ ಅದೇ ಥರ ಸ್ಯಾರಿ ಇದು ಬೇಬಿ ಪಿಂಕು. ಇದರಲ್ಲಿ 2 ಸೈಡುವೆ ಅದೇ ಥರ ಬಾರ್ಡರ್ ಇದೆ. ಇದರಲ್ಲಿ 2 ಸೈಡುವೆ ಅದೇ ಥರ ಲೈನ್ ಬಾರ್ಡರ್ ಇರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಡಿಸ್ಕೌಂಟ್ ಸೇಲಲ್ಲಿ ಇದು 20,000ಗೆ ಸಿಗ್ತಾ ಇತ್ತು. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನಾವು ಟಗ್ ಮಾಡ್ತೀವಲ್ಲ, ಅಲ್ಲಿ ಸಿಂಗಲ್ ಎಳೆ ಇತ್ತು. ನಾನು ಫಸ್ಟ್ ತೋರಿಸೋದ್ನಲ್ಲ ಆ ಸ್ಯಾರಿ, ಇಲ್ಲಿ 2 ಸೈಡುವೆ ಅದೇ ಥರ ಬಾರ್ಡರ್ ಇದೆ. ನೋಡಿ, ಇಷ್ಟೆಲ್ಲ ಕಲೆಕ್ಷನ್ಸ್ ಆಫ್ ಸ್ಯಾರೀಸ್ ಇತ್ತು. ಸೆಕೆಂಡ್ ಡೇ ಹೋಗಿದ್ದಾಗ ಫಸ್ಟ್ ಡೇ ಕಾಂಟ್ರಾಸ್ಟ್ ಬಾರ್ಡರ್ ಇರೋ ಸ್ಯಾರಿಗಳು ಇತ್ತು, ಆದರೆ ನನಗೆ ಸಿಗಲಿಲ್ಲ, ವೀಡಿಯೋ ಮಾಡ್ಕೊಳ್ಳಿಲ್ಲ. ನನಗೆ ಬೇಜಾರಾಯಿತು, ಅದಕ್ಕೆ ವೀಡಿಯೋ ಮಾಡ್ಕೊಳ್ಳದೆ ಬಂದುಬಿಟ್ಟೆ. ಸೆಕೆಂಡ್ ಡೇನೂ ನನಗೆ ಚಾಯ್ಸ್ ಇರಲಿಲ್ಲ. ಗ್ರೀನ್ ಕಲರ್ ಅಷ್ಟೇನು ಇಷ್ಟ ಆಗಲಿಲ್ಲ. ಬೇರೆ ನೋಡ್ತಾ ಇದ್ದೆ ರೆಡ್ ಯಾವುದಾದ್ರೂ, ಆದರೆ ಸಿಕ್ಕಲಿಲ್ಲ. ಇನ್ನೇನು ಮಾಡೋದು, ರೆಡ್ ಆದರೂ ಬೇರೆ ಕಲರ್ ಚೇಂಜ್ ಮಾಡ್ಕೊಳ್ಬಹುದು. ಕಲರ್ ಹಾಕಿಸ್ಕೊಳ್ಬೋದು ನೀವು ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ. ಅದಕ್ಕೆ ನಾನು ಅದನ್ನು ತೊಗೊಂಡು ಬಂದೆ. ಬಾರ್ಡರ್ ಚೆನ್ನಾಗಿತ್ತು ಅದಕ್ಕೆ. ಪ್ರಿಂಟೆಡ್ ಸಿಲ್ಕಲ್ಲೂ ಸ್ಯಾರೀಸ್ಗಳಿತ್ತು. ನೋಡಿ, ಇದು ನೆಕ್ಸ್ಟು ನಾನು ತೋರಿಸ್ತಾ ಇರೋದು. ಇದು ಪ್ರಿಂಟೆಡ್ ಸಿಲ್ಕು ಸ್ಯಾರಿ ಎಲ್ಲ ಈ ಥರ ಪ್ರಿಂಟೆಡ್ ಇತ್ತು. ಬಾರ್ಡರ್ ಆ ಥರ ಫ್ಲವರ್ ಬಾರ್ಡರ್ ಇತ್ತು. ಇದಕ್ಕೂ 19,300, ಅಂದರೆ 20,000ಗೆ ಒಂದು 700 ರುಪೀಸ್ ಕಡಿಮೆ. ಇದು ಮ್ಯಾಂಗೋ ಇದೆಯಲ್ಲ, ಅದು ಪಲ್ಲುಗೆ ಬರುತ್ತೆ. ಅದು ಇದರಲ್ಲೂ ತುಂಬ ಕಲರ್ಸ್ ಇತ್ತು. ನೆಕ್ಸ್ಟು ನಾನು ಸ್ಯಾರಿ ಒಂದು ತೋರಿಸ್ತೀನಿ. ಸ್ಯಾರಿ ಕುಚ್ಚು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ, ಸ್ಕಿಪ್ ಮಾಡಿದೆ ನೋಡಿ. ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿನೇ ಇದು. ಕಾಂಟ್ರಾಸ್ಟ್ ಬಾರ್ಡರ್ ಇದೆ. ಇದನ್ನು ಫ್ಯಾಕ್ಟ್ರಿ ಶೋರೂಮಲ್ಲೇ ತೊಗೊಂಡಿದ್ದು. ಬಾರ್ಡರಲ್ಲಿ ಈ ಥರ ಮಾವಿನಕಾಯಿ ಡಿಸೈನ್ಸ್ ಇದೆ. ಸ್ಯಾರಿ ಇದು ಪರ್ಪಲ್ ಕಲರು, ಬಾರ್ಡ್ರು ಬ್ಲ್ಯಾಕ್ ಕಲರ್ ಇದೆ. ಒಂದು ಸೈಡ್ ಅಷ್ಟೇ ಆ ಥರ ಬಂದಿರೋದು. ಇನ್ನೊಂದು ಸೈಡು ನಾವು ಟಗ್ ಮಾಡ್ತೀವಲ್ಲ, ಅಲ್ಲಿ ಈ ಥರ ಸಿಂಗಲ್ ಲೈನಲ್ಲಿ ಮಾತ್ರ ಥ್ರೆಡ್ಡಲ್ಲಿದೆ. 2 ಸೈಡು ಬಾರ್ಡರ್ ಬಂದಿಲ್ಲ, ಕೆಳಗಡೆ ಮಾತ್ರ ಈ ಥರ ಬಾರ್ಡರ್ ಬಂದಿರೋದು. ಸ್ಯಾರಿ ಒಂದು ಸೈಡ್ ಪೂರ್ತಿ ಈ ಥರ ಮಾವಿನಕಾಯಿ ಬಾರ್ಡ್ರು ಬಂದಿದೆ. ಇನ್ನೊಂದು ಸೈಡು ಸಿಂಗಲ್ ಥ್ರೆಡ್ಡಲ್ಲಿ ಮಾತ್ರ ಒಂದು ಲೈನ್ ಬಂದಿದೆ ಅಷ್ಟೇ. ನೋಡಿ, ಪಲ್ಲು ಈ ಥರ ಬ್ಲ್ಯಾಕ್ ಕಲರ್ ಕಾಂಟ್ರಾಸ್ಟಲ್ಲಿ ಇದೆ. ಬಾಡಿ ಪರ್ಪಲ್ ಇದೆ ಅಲ್ವಾ, ಸೆರ್ಗಿದು ಬ್ಲ್ಯಾಕ್ ಕಲರ್ ಬಂದಿದೆ. ಕಡ್ಡಿ ಪಲ್ಲು ಅಂತೀವಲ್ವ, ಹಾಗೆ ಇದು ಲೈನ್ಸ್ ಅಷ್ಟೇ ಇದು ಈ ಸ್ಯಾರಿಗೆ ಬಂದಿರೋದು. ಪಲ್ಲುಲು ಅಷ್ಟೇ ಒಂದು ಸೈಡ್ ಮಾತ್ರ ಮಾವಿನಕಾಯಿ ಬಾರ್ಡರ್ ಇರೋದು, ಇನ್ನೊಂದು ಸೈಡು ಸಿಂಗಲ್ ಲೈನ್ ಅಷ್ಟೇ ಬಂದಿರೋದು. ನೋಡಿ, ತೋರಿಸ್ತಾ ಇದ್ದೀನಲ್ವ, ಹಾಗೆ ಇದು ಪಲ್ಲು ಇರೋದು. ಈ ಸ್ಯಾರಿಗೆ ನಾನೇ ಜಿಗ್ಜಾಗು ಮತ್ತು ಫಾಲು ಮತ್ತು ಕುಚ್ಚೆಲ್ಲ ಹಾಕಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಕುಚ್ಚು ಈ ಥರ ಹಾಕಿದ್ದೀನಿ. ಪರ್ಪಲ್ಲು ಮತ್ತು ಗೋಲ್ಡ್ ಕಲರಲ್ಲಿ ವರ್ಕ್ ಮಾಡಿರೋದು. ಬೇಸಲ್ಲಿ ಸಿಂಗಲ್ ಕ್ರೋಶೆ ಮಾಡಿ, ನೆಕ್ಸ್ಟ್ ಪರ್ಪಲ್ ಇದೆ ಅಲ್ವಾ, ಅಲ್ಲಿ ತ್ರಿಬಲ್ ಕ್ರೋಶೆ ಮಾಡಿ, ಆಮೇಲೆ ಗೋಲ್ಡಲ್ಲಿ ಆರ್ಚ್ ಮಾಡಿದ್ದೀನಿ, ಆಮೇಲೆ ಬ್ಲ್ಯಾಕಲ್ಲಿ ಕುಚ್ಚು ಕಟ್ಟಿದ್ದೀನಿ. ಈ ಡಿಸೈನ್ ಇಷ್ಟ ಆಯ್ತಾ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೋಡಿ, ಇದು ಡಿಫ್ರೆಂಟ್ ಆಗಿದೆ. ಮಧ್ಯಾಹ್ನ ಅಲ್ಲಿ ಬೀಡ್ಸ್ ಹಾಕಿದ್ದೀನಿ, ರೌಂಡ್ ಬೀಡ್ಸ್ ಹಾಕಿ ಅದರೊಳಗೇ ವರ್ಕ್ ಮಾಡಿರೋದು. ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿಗೆ ಈ ಥರ ಸೆಪ್ರೇಟ್ ಪೀಸ್ ನಂಬರ್ ಇರುತ್ತೆ, ಅದನ್ನಲ್ಲೇ ಸ್ಯಾರಿಲಿ ಮೆನ್ಷನ್ ಮಾಡಿರ್ತಾರೆ. ಲಾಸ್ಟ್ ವಿಡಿಯೋದಲ್ಲೂ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಡೀಟೇಲ್ ಆಗಿ. ನೋಡಿ, ಸ್ಯಾರಿ ಸ್ಟಾರ್ಟಿಂಗ್ ಅಂದರೆ ಉಡ್ಸೆರ್ಗು ಅಂತೀವಲ್ಲ, ಅಲ್ಲಿ ಈ ಥರ ಲೈನ್ ಬಂದಿರುತ್ತೆ ಗೋಲ್ಡಲ್ಲಿ. ನೋಡಿ, ಸ್ಯಾರಿಗೆ ನಾನೇ ಫಾಲ್ ಹಾಕಿರೋದು. ಕೆಳಗಡೆ ಈ ಥರ ಜಿಗ್ಸಾಗೆ ಮಾಡಿಬಿಟ್ಟಿದ್ದೀನಿ. ನೋಡಿ, ನಿಮ್ಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಕೆಳಗಡೆ ನಾನು ಜಿಗ್ಸಾಗೆ ಮಾಡಿಬಿಟ್ಟಿದ್ದೀನಿ. ಆಮೇಲೆ ನೆಕ್ಸ್ಟು ಬ್ಲೈಂಡ್ ಎಮ್ ಸ್ಟಿಚ್ ಫುಟ್ಟು, ಅಂದರೆ ಎಮ್ಮಿಂಗ್ ಮಾಡ್ತೀವಲ್ಲ, ಕೈಲಿ ಮಾಡ್ತೀವಲ್ಲ, ಅದನ್ನು ಮಷೀನಲ್ಲೇ ಮಾಡ್ಬೋದು. ಆ ಥರ ಬ್ಲೈಂಡ್ ಎಮ್ಮಲ್ಲಿ ಮಾಡಿರೋದು. ಬ್ಲೈಂಡ್ ಎಮ್ ಸ್ಟಿಚ್ ಫುಟ್ ಅಂತ ಸಿಗುತ್ತೆ, ಅದರ ಹತ್ರ ಎಮ್ ಮಾಡಿರೋದು. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಏನಾದರೂ ಡೌಟು ಮತ್ತು ಸಜೆಷನ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದೆ ನಾನು ಯಾವ್ಯಾವ ಥರ ಬ್ಲೌಸ್ ಸ್ಟಿಚಸ್ ಮಾಡಿದ್ದೀನಿ ಅನ್ನೋ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ತಾವೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ನೋಡಿ, ಅಲ್ಲಿ ಬೆಲ್ಟು ನಾನೇ ಸ್ಟಿಚ್ ಮಾಡಿರೋದು. ಸ್ಲೀವ್ಸ್ಗೆ ಈ ಥರ ಬೀಡ್ಸಲ್ಲಿ ವರ್ಕ್ ಮಾಡಿದ್ದೀನಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.